ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. 625ಕ್ಕೆ 623 ಅಂಕಗಳನ್ನು ಪಡೆದಂತಹ ಮೈಸೂರಿನ ವಿದ್ಯಾರ್ಥಿನಿಯೊಬ್ಬಳು ವಿಜಯನಗರದ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಧ್ವನಿ ಅಂತ ಹೇಳಿ. ಧ್ವನಿ ಫಲಿತಾಂಶದಿಂದಾಗಿ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಸಂಭ್ರಮ ಮನೆ ಮಾಡಿದೆ. ಧನ್ವಿಗೆ ಸಿಹಿ ತಿನಿಸಿ ಶುಭ ಕೋರಿದ್ದಾರೆ ಪೋಷಕರು. ಈಕೆ ಹೆಸರು ಧನ್ವಿ. ಶಿಕ್ಷಕರು ಮತ್ತು ಪೋಷಕರು ಈಗ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಧನ್ವಿ. ಇನ್ನು ಮೈಸೂರಿನ ಸುದೀಕ್ಷಾ ಅಂಥೇಳಿ ಆಕೆ ಕೂಡ 625ಕ್ಕೆ 620 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಕನ್ನಡ ಸೇರಿದಂತೆ 5 ವಿಷಯಗಳಲ್ಲಿ 100% ಅಂಕಗಳನ್ನು ಪಡ್ಕೊಂಡಿದ್ದಾಳೆ ಸುದೀಕ್ಷಾ. ಮೈಸೂರಿನ ದಿನೇಶ್ ಅವರ ಪುತ್ರಿ. ಮೈಸೂರಿನ ವಿಜಯ ವಿಠಲ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಈಕೆ. ಮತ್ತೊಬ್ಬ ದರ್ಶನ್ ಅಂಥೇಳಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 2ನೇ ರ್ಯಾಂಕನ್ನು ಪಡೆದಿರುವಂತಹ ದರ್ಶನ್ ಉತ್ತರ ಕನ್ನಡ ಶಿರಸಿಯ ಮಾರಿಕಾಂಬಾ ಶಾಲಾ ವಿದ್ಯಾರ್ಥಿ ಈತ. ವಿದ್ಯಾರ್ಥಿ ದರ್ಶನ್ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ. ಆತನಿಗೆ ಸಿಹಿ ತಿನಿಸಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿ ಬಂದಿರೋದು, ನನಗೆ 2nd ರ್ಯಾಂಕ್ ಬಂದಿರೋದು ತುಂಬ ಖುಷಿ ಇದೆ ಅಂಥೇಳಿ ಟಿವಿ9 ಜೊತೆಗೆ ಸಂತಸವನ್ನು ಹಂಚಿಕೊಂಡಿದ್ದಾನೆ ದರ್ಶನ್. ಇನ್ನು ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಸಂಭ್ರಮ ಪಡ್ತಾ ಇರುವಂತಹ ವಿದ್ಯಾರ್ಥಿನಿಯರನ್ನು ನೋಡ್ತಾ ಇದ್ದೀವಿ. ಶ್ರೇಯಾ ಅಂಥೇಳಿ ಈಕೆ 625ಕ್ಕೆ 622 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಬೆಂಗಳೂರಿನ VVS ಹೈಸ್ಕೂಲ್ ವಿದ್ಯಾರ್ಥಿನಿ ಶ್ರೇಯಾ. ವಿದ್ಯಾರ್ಥಿನಿಗೆ ಸಿಹಿ ತಿನಿಸಿ ಅವರ ಪೋಷಕರು ಶಿಕ್ಷಕರೆಲ್ಲರೂ ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ದರ್ಶನ್ ಸುಬ್ರಾಯ್ ಭಟ್. ನಾನು ಮಾರಿಕಾಂಬಾ ಹೈಸ್ಕೂಲ್ ವಿದ್ಯಾರ್ಥಿ. ಇವತ್ತು ರಿಸಲ್ಟ್ ಬಂತು. ನನಗೆ ರಿಸಲ್ಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಸಿಕ್ಕಿದ ಮಾರ್ಕ್ಸು 624. 1 ಮಾರ್ಕ್ಸು ಸೋಷಿಯಲಲ್ಲಿ ಹೋಯಿತು. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು 622 ಅಬೌವ್. ಅಷ್ಟು ಬಂದಿದ್ದು ನೋಡಿ ಸಿಕ್ಕಾಪಟ್ಟೆ ಇನ್ನು ಖುಷಿ ಆಯಿತು. ಈ ಒಂದು ಟೈಮಲ್ಲಿ ನಾನು ಟೀಚರ್ಸಿನ ಸಪೋರ್ಟ್ ಆಗಲಿ ಅಥವಾ ಪ್ಯಾರೆಂಟ್ಸ್ ಸಪೋರ್ಟ್ ಆಗಲಿ ಇದನ್ನೆಲ್ಲ ನೆನೆಸ್ಕೊಳ್ಳೇಬೇಕು. ಎಂತಕ್ಕೆ ಅಂದರೆ ಅವು ಇಲ್ಲದೆ ಇಷ್ಟು ಮಾರ್ಕ್ಸ್ ತಗೊಳ್ಳೋದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಸೊ ಅದು ಮತ್ತೆ ನನ್ನ ರಿಸಲ್ಟ್ ನೋಡಿ ನನ್ನ ಪ್ಯಾರೆಂಟ್ಸಿಗೆ ಆಗಿದ್ದ ಖುಷಿ ನೋಡಿ ನಂಗೆ ಇನ್ನೂ ಹೆಚ್ಚಿಗೆ ಖುಷಿ ಆಯಿತು. ನಮಸ್ಕಾರ, ನಾನು ದರ್ಶನ್ ಸುಬ್ರಾಯ್ ಭಟ್. ಆಗ್ತಾ ಇದೆ 622 ಬಂದಿದೆ. ನಾನು 620 ಎಕ್ಸ್ಪೆಕ್ಟ್ ಮಾಡಿದ್ದೆ. ಖುಷಿ ಆಗ್ತಾ ಇದೆ. ಸ್ಕೂಲಲ್ಲಿ ತುಂಬ ಪ್ರಿಪ್ರೇಟರಿ ಎಲ್ಲ ಕೊಟ್ಟು ಸ್ಕೂಲವರು ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಮತ್ತು ಎಲ್ಲ ಟೀಚರ್ಸು ಈಸಿಯಾಗಿ ಸಿಗ್ತಾಯಿದ್ರು. ಏನೇ ಡೌಟ್ಸ್ ಇದ್ದು ಯಾವ ಟೀಚರಿಗಾದರೂ ಫೋನ್ ಮಾಡ್ಬೋದಿತ್ತು. ಮತ್ತು ಸ್ಕೂಲವರು ತುಂಬ ಎಕ್ಸ್ಟ್ರಾ ಕ್ವೆಶನ್ ಪೇಪರ್ಸ್ ಎಲ್ಲ ಕಳಿಸಿ ಸಾಲ್ವ್ ಮಾಡಿ ಏನೇ ಡೌಟ್ ಇದ್ದರು ಯಾವಾಗಾದರೂ ಬಂದು ಕೇಳಿ ಎಲ್ಲ ಹೆಲ್ಪ್ ಮಾಡಿದರು. ಮತ್ತು ಅಮ್ಮ ಅಪ್ಪನೂ ತುಂಬ ಸಪೋರ್ಟ್ ಮಾಡಿದರು. ಆ ಥರ ನಾನು ಟೈಮ್ ಇಟ್ಟು ಓದ್ತಿರ್ಲಿಲ್ಲ, ಬಟ್ ಓದ್ತಾ ಇದ್ದೆ. ಖುಷಿ ಆಗ್ತಾ ಇದೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ, ಸಹಜ. ಹಾಗೆ ಅವರ ಪೋಷಕರು ಮತ್ತು ಅವರ ಶಿಕ್ಷಕರು ಕೂಡ ಅಷ್ಟೇ ಖುಷಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳಿಗೆಲ್ಲರೂ ಕೂಡ ಸಿಹಿ ತಿನಿಸಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಯಾರ್ಯಾರು ರ್ಯಾಂಕ್ ಬಂದಿದ್ದಾರೆ, ಯಾರೆಲ್ಲ ಒಳ್ಳೆ ಅಂಕಗಳನ್ನು ಪಡೆದು ಪಾಸ್ ಆಗಿದ್ದಾರೆ, ಎಲ್ರಿಗೂ ಕೂಡ ನಮ್ಮ ಕಡೆಯಿಂದಲೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು.